ಓಂ ನಮೋ ಗಣೇಶಾಯ ನಮಃ. ನನ್ನ ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಿಮ್ಮ ಪ್ರೀತಿಯ ಜೀವನ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಮಿಥುನ ರಾಶಿಯವರೇ, ಇವತ್ತಿನ ಈ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದೆ ಎಂದರೆ ದಯವಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಮೌನವನ್ನು ಆ ಭಗವಂತ ಆಲಿಸಿದ್ದಾನೆ ಎನ್ನುವುದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ಮೇ 1, 4 ಹಾಗೂ ಮೇ 5 ಈ 3 ದಿನಗಳು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ಅದರಲ್ಲೂ ವಿಶೇಷವಾಗಿ ಇಂಗ್ಲಿಷ್ನ ಎ ಅಕ್ಷರದಿಂದ ಶುರುವಾಗುವ ಒಂದು ಹೆಸರು ಅಥವಾ ಸ್ಥಳ ನಿಮ್ಮ ಬದುಕಿನಲ್ಲಿ ಎಂತಹ ಅದ್ಭುತ ಪವಾಡವನ್ನು ಸೃಷ್ಟಿಸಲಿದೆ ಎನ್ನುವ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಬದುಕಿಗೆ ಕನ್ನಡಿ ಹಿಡಿದಂತಿರುತ್ತದೆ. ವಿಡಿಯೋ ಶುರು ಮಾಡುವ ಮುನ್ನ ನಿಮ್ಮ ಇಷ್ಟದೇವರನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಹಾಗೆಯೇ ಪ್ರತಿದಿನದ ನಿಖರ ಭವಿಷ್ಯಕ್ಕಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕಳೆದ ದಿನಗಳ ಕಣ್ಣೀರು ಮತ್ತು ಮಿಥುನ ರಾಶಿಯವರ ತ್ಯಾಗ. ಮಿಥುನ ರಾಶಿಯವರೇ, ನಾವು ನಿಮ್ಮ ಸ್ವಭಾವದ ಬಗ್ಗೆ ಮೊದಲು ಮಾತನಾಡಬೇಕು. ನೀವು ಎಷ್ಟು ಮೃದು ಹೃದಯದವರು ಎಂದರೆ ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಯಾರಿಗಾದರೂ ಕಷ್ಟ ಎಂದರೆ ನಿಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಅವರಿಗೆ ಸಹಾಯ ಮಾಡಲು ಓಡುತ್ತೀರಿ. ಆದರೆ ಕಳೆದ 3-4 ವರ್ಷಗಳಿಂದ ನಿಮಗೆ ಏನಾಗಿದೆ ಗೊತ್ತಾ? ನೀವು ಯಾರಿಗೆಲ್ಲ ಸಹಾಯ ಮಾಡಿದಿರೋ, ಯಾರನ್ನು ನಿಮ್ಮ ಸ್ವಂತ ಜನ ಪ್ರಾಣಕ್ಕಿಂತ ಹೆಚ್ಚು ಎಂದು ನಂಬಿದಿರೋ, ಅವರಿಂದಲೇ ನಿಮಗೆ ಅತಿದೊಡ್ಡ ಮೋಸವಾಗಿದೆ. ನೀವು ಮಾಡಿದ ಉಪಕಾರವನ್ನು ಮರೆತು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರೇ ಹೆಚ್ಚು. ನೀವು ಹೊರಗಡೆ ಎಲ್ಲರ ಮುಂದೆಯೂ ನಗುತ್ತಾ ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿಕೊಂಡರು, ರಾತ್ರಿ ಹೊತ್ತು ಯಾರೂ ಇಲ್ಲದಾಗ ನೀವು ಅನುಭವಿಸಿದ ಒಂಟಿತನ, ದಿಂಬಿಗೆ ಒರಗಿ ಸುರಿಸಿದ ಕಣ್ಣೀರು ಆ ದೇವರಿಗೆ ಮಾತ್ರ ಗೊತ್ತು. ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನಗೇಕೆ ಇಷ್ಟು ಕಷ್ಟ ಎಂದು ನೀವು ದೇವರ ಬಳಿ 100 ಬಾರಿ ಪ್ರಶ್ನೆ ಮಾಡಿದ್ದೀರಿ. ಆದರೆ ಮಿಥುನ ರಾಶಿಯವರೇ, ನಿಮ್ಮ ಆ ಕಣ್ಣೀರಿನ ದಿನಗಳು ಈಗ ಮುಗಿದಿವೆ. ದೇವರು ನಿಮ್ಮ ಪರೀಕ್ಷೆಯನ್ನು ನಿಲ್ಲಿಸಿದ್ದಾನೆ. ಈಗ ಫಲಿತಾಂಶ ನೀಡುವ ಸಮಯ ಬಂದಿದೆ. ಎ ಅಕ್ಷರದ ಮಹಾತಿರುವು ಹಾಗೂ ದೈವಿಕ ಸಂಕೇತ. ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯಲಿದೆ. ನಾನು ಮೊದಲೇ ಹೇಳಿದ ಹಾಗೆ ಎ ಅಕ್ಷರ ನಿಮ್ಮ ಪಾಲಿಗೆ ಸಂಜೀವಿನಿಯಾಗಲಿದೆ. ಈ ಎ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ಅವರು ನಿಮಗೆ ಮಾರ್ಗದರ್ಶಕರಾಗಬಹುದು ಅಥವಾ ಕಳೆದುಹೋದ ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ತರಬಹುದು. ಇದು ಕೇವಲ ವ್ಯಕ್ತಿ ಮಾತ್ರವಲ್ಲ. ಎ ಅಕ್ಷರದಿಂದ ಶುರುವಾಗುವ ಯಾವುದೋ ಒಂದು ಊರು, ಒಂದು ಕಂಪನಿ ಅಥವಾ ಒಂದು ಹೊಸ ಅವಕಾಶ, ಆಪರ್ಚುನಿಟಿ ನಿಮ್ಮ ಮನೆಬಾಗಿಲು ತಟ್ಟಲಿದೆ. ಇದು ಭಗವಂತನೇ ಕಳುಹಿಸುತ್ತಿರುವ ಸಹಾಯ. ಆರಂಭದಲ್ಲಿ ಇದು ನಿಮಗೆ ಸಣ್ಣದಾಗಿ ಕಂಡರೂ ಮುಂದೆ ಇದು ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರದು ವಿಚಿತ್ರವಾದ ಪರಿಸ್ಥಿತಿ. ದುಡಿಯುವ ಶಕ್ತಿ ಇದೆ, ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿರಲಿಲ್ಲ. ಹಣ ಬರುವ ದಾರಿ ಒಂದಾದರೆ ಹೋಗುವ ದಾರಿ 10 ಆಗಿತ್ತು. ಆದರೆ ಇಂದಿನಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಜಾದೂ ನಡೆಯಲಿದೆ. ಬಹಳ ದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಹೊಂದಲು ಒಂದು ಹೊಸ ದಾರಿ ನಿಮಗೆ ಗೋಚರಿಸಲಿದೆ. ಆದರೆ ನೆನಪಿಡಿ, ಹಣದ ವಿಚಾರದಲ್ಲಿ ಇನ್ನು ಮುಂದೆ ಯಾರನ್ನೂ ಕಣ್ಮುಚ್ಚಿ ನಂಬಬೇಡಿ. ನಿಮ್ಮ ಬುದ್ಧಿಯನ್ನು ಮಾತ್ರ ಉಪಯೋಗಿಸಿ. ಆಫೀಸ್ನಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನೀವು ಪ್ರಾಮಾಣಿಕವಾಗಿ ದುಡಿದರೂ ಅದರ ಕ್ರೆಡಿಟ್ ಅನ್ನು ಬೇರೆಯವರು ತೆಗೆದುಕೊಳ್ಳುತ್ತಿದ್ದರು. ನಿಮ್ಮ ಉನ್ನತಿಯನ್ನು ಕಂಡು ನಿಮ್ಮ ಜೊತೆಯಲ್ಲೇ ಇದ್ದು ಹೊಟ್ಟೆಕಿಚ್ಚುಪಡುವ ಗುಪ್ತಶತ್ರುಗಳು ನಿಮ್ಮ ಸುತ್ತಲೂ ಇದ್ದಾರೆ. ಆದರೆ ಈ ಸಮಯದಲ್ಲಿ ಗ್ರಹಗತಿಗಳು ನಿಮ್ಮ ಪರವಾಗಿವೆ. ಮೇಲಧಿಕಾರಿಗಳಿಗೆ ನಿಮ್ಮ ಅಸಲಿ ಬೆಲೆ ಏನೆಂದು ಅರ್ಥವಾಗಲಿದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ಅದಕ್ಕೆ ತಕ್ಕ ಪ್ರತಿಫಲವೂ ಸಿಗಲಿದೆ. ನಿಮ್ಮ ಬಗ್ಗೆ ಬೆನ್ನು ಹಿಂದೆ ಅಪಪ್ರಚಾರ ಮಾಡುತ್ತಿದ್ದ ಶತ್ರುಗಳ ಬಣ್ಣ ಈಗ ಬಯಲಾಗಲಿದೆ. ಅವರು ತೋಡಿದ ಗುಂಡಿಗೆ ಅವರೇ ಬೀಳಲಿದ್ದಾರೆ. ನೀವು ಯಾರಿಗೂ ಕೆಟ್ಟದ್ದು ಮಾಡುವ ಅವಶ್ಯಕತೆಯಿಲ್ಲ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸೇ ಅವರಿಗೆ ಅತಿದೊಡ್ಡ ಶಿಕ್ಷೆಯಾಗಲಿದೆ. ಕುಟುಂಬದಲ್ಲಿ ಇಷ್ಟು ದಿನ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು, ಅಶಾಂತಿ ಈಗ ನಿವಾರಣೆಯಾಗಲಿದೆ. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಒಂದು ತೂಕ ಬರಲಿದೆ. ಪ್ರೇಮ ಜೀವನದಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋದರೋ ಅವರ ನೆನಪಿನಿಂದ ಹೊರಬನ್ನಿ. ಏಕೆಂದರೆ ನಿಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವ, ನಿಮ್ಮ ಕಣ್ಣೀರನ್ನು ಒರೆಸುವ ಹೊಸ ಸಂಬಂಧವೊಂದು ನಿಮ್ಮ ಬದುಕಿಗೆ ಕಾಲಿಡಲಿದೆ. ಮದುವೆ ತಡವಾಗುತ್ತಿದೆ ಎಂದು ಚಿಂತೆ ಮಾಡುತ್ತಿದ್ದವರಿಗೆ ಇದು ಶುಭಕಾಲ. ಇಷ್ಟು ದಿನ ಮದುವೆ ಏಕೆ ತಡವಾಯಿತು ಗೊತ್ತಾ?
ತಪ್ಪು ಜನರ ಕೈಗೆ ನೀವು ಸಿಕ್ಕಿಹಾಕಿಕೊಳ್ಳಬಾರದು ಎಂದು ಭಗವಂತನೇ ನಿಮ್ಮನ್ನು ರಕ್ಷಿಸುತ್ತಿದ್ದ. ಈಗ ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮಗೆ ಭದ್ರತೆ ನೀಡುವಂತಹ ಉತ್ತಮ ಜೀವನ ಸಂಗಾತಿ ಸಿಗುವ ಯೋಗ ಕೂಡಿಬಂದಿದೆ. ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಮಿಥುನ ರಾಶಿಯವರೇ, ನೀವು ಬೇರೆಯವರ ಕಷ್ಟವನ್ನು ನಿಮ್ಮ ತಲೆಯ ಮೇಲೆ ಎಳೆದುಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದೀರಿ. ಸರಿಯಾದ ನಿದ್ದೆ ಇಲ್ಲ, ಊಟದ ಕಡೆ ಗಮನವಿಲ್ಲ. ದೇಹವು ಆಯಾಸದ ಮುನ್ಸೂಚನೆ ನೀಡುತ್ತಿದ್ದರೂ ನೀವು ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ. ದಯವಿಟ್ಟು ಈ ಅಭ್ಯಾಸವನ್ನು ಇಂದೇ ಬಿಡಿ. ನಿಮ್ಮ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಬೇರೊಂದೂ ಇಲ್ಲ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಯೋಗ ಅಥವಾ ಧ್ಯಾನ ಮಾಡಿ. ನಿಮ್ಮ ಮನಸ್ಸು ಶಾಂತವಾದರೆ ನಿಮ್ಮ ದೇಹ ತನ್ನಿಂದ ತಾನೇ ಗುಣಮುಖವಾಗುತ್ತದೆ. ದೈವಿಕ ಕನಸುಗಳು ಮತ್ತು ಆಧ್ಯಾತ್ಮಿಕ ಪರಿಹಾರ. ಈ ಮುಂಬರುವ ದಿನಗಳಲ್ಲಿ ನಿಮಗೆ ಕೆಲವು ವಿಶೇಷ ಕನಸುಗಳು ಬೀಳಬಹುದು. ದೇವಸ್ಥಾನ, ಶಿವಲಿಂಗ, ಕೃಷ್ಣ ಅಥವಾ ಅಕ್ಷರ ನಿಮ್ಮ ಕನಸಿನಲ್ಲಿ ಬಂದರೆ ಅದು ಸಾಕ್ಷಾತ್ ದೇವರೇ ನಿಮ್ಮ ಜೊತೆ ಇದ್ದಾನೆ ಎನ್ನುವ ಸಂಕೇತ. ಆ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದ ಎಲ್ಲಾ ವಿಘ್ನಗಳು ನಿವಾರಣೆಯಾಗಲು ಮತ್ತು ಮುಂಬರುವ ದಿನಗಳು ಸುಖಮಯವಾಗಿರಲು ಒಂದು ಸಣ್ಣ ಪರಿಹಾರವನ್ನು ತಪ್ಪದೇ ಮಾಡಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ. ಸಾಧ್ಯವಾದರೆ ಬಿಲ್ವಪತ್ರೆಯನ್ನು ಅರ್ಪಿಸಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಮನಸ್ಸಿನಲ್ಲೇ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಡಿ ಹೊಸ ಅದೃಷ್ಟ ನಿಮ್ಮದಾಗುತ್ತದೆ. ನೆನಪಿರಲಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟುವುದನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ. ನಿಮ್ಮ ಯಶಸ್ಸಿನ ಸೂರ್ಯೋದಯ ಈಗ ಶುರುವಾಗಿದೆ. ನಿಮ್ಮ ಹಿಂದಿನ ಗಾಯಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನುಗ್ಗಿ. ಮಿಥುನ ರಾಶಿಯ ಸಮಸ್ತ ವೀಕ್ಷಕರಿಗೂ ಆ ಭಗವಂತ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಿ ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ವಿಡಿಯೋದಲ್ಲಿರುವ ಮಾಹಿತಿಯು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ನಿಖರವಾದ ರಾಶಿ ಭವಿಷ್ಯ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಗಣೇಶಾಯ ನಮಃ.